ಮುಂದೆ ಜೋಗ್ ಜಂಕ್ಷನ್ಯಾಗ ಮತ್ತೆ ಸ್ವಾಗತ ಗೆಳೆಯರ. ಜೋಕ್ಗಳನ್ನು ಹೇಳೋದು ಕೇಳೋದು ಅಂತಹ ಸಿಲ್ಸಿಲ ಈ ಜೋಗ್ ಜಂಕ್ಷನ್ಯಾಗ ನಡೆದ ನಿಮ್ಗೆ ಹೇಳ್ತೀನಿ, ಮಸ್ತ್ ಮನುಷ್ಯ ಕರ್ನಾಟಕದಾಗ ಬೇಕಾದಷ್ಟು ಮಂದಿ ಇದ್ದಾರೆ. ಕರ್ನಾಟಕದಾಗಿರೋ ಎಲ್ಲ ಮಸ್ತ್ ಮನುಷ್ಯರು ಸುವರ್ಣ ನ್ಯೂಸ್ ವಾಹಿನಿ ಈ ಕಾರ್ಯಕ್ರಮದಿಂದ ಎಲ್ಲ ಕಡೆ ಪರಿಚಯ ಆಗಲಿ ಅನ್ನೋದು ನಮ್ಮ ಆಶಾ. ಸಿರ್ಸಿಯ ಹತ್ತಿರ ಇರುವಂಥ ಸಿದ್ದಾಪುರ ತಾಲೂಕಿನ ತ್ಯಾಗಲಿ ಅನ್ನೋ ಗ್ರಾಮದ ಕೃಷಿಕ ಎಮ್ ಎ ಹೆಗಡೆ ಇವತ್ತು ನಮ್ಮ ಮಸ್ತ್ ಮನುಷ್ಯ. ಅವರು ತಮಗೆ ಗೊತ್ತಿರುವಂಥ ಜೋಕ್ಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಾರೆ. ಅವ್ರನ್ನ ನಾನು ನಿಮ್ಮ ಪರವಾಗಿ ವೆಲ್ಕಮ್ ಮಾಡ್ತೀನಿ. ಬರ್ರಿ ಹೆಗಡೆರ. ಬರ್ರಿ, ಕರ್ನಾಟಕದ ಮಂದಿಗೆ ನಿಮ್ಮ ಜೋಕ್ಗಳನ್ನು ಹೇಳ್ರಿ ನೋಡೋಣ. ಈಗ ನೋಡ್ರಿ, ನಮ್ಮ ಕರ್ನಾಟಕದ ಗಡಿಯಾಗ ಅಲ್ಲಿ ಆ ಗಡಿಗಳ ಊರಲ್ಲಿ ಈಗ ಏನಂದ್ರೆ ಕನ್ನಡದ ಅವಸ್ಥೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಮಗೊಂದು ಚಿಕ್ಕ ಒಂದು ಘಟನೆ ಹೇಳ್ರಿ. ನಾನು ಒಮ್ಮೆ ಆಂಧ್ರದ ಕಡೆ ಪ್ರವಾಸಕ್ಕೆ ಹೋಗಿದ್ದೆ. ಅಲ್ಲಿ ಬರೋ ಮುಂದೆ ಬಸ್ ತೆರಬಿದ ಊಟ ಮಾಡೋರೆಲ್ಲ ಮಾಡ್ರಿಪ್ಪ ಅಂತಂದ ಅಲ್ಲಿ ತಿಳ್ಕೊಂಡು ಹೋಯ್ದೆ. ಕೌಂಟ್ರ್ನಾಗ ಟಿಕೆಟ್ ತೊಗೊಂಡು ಊಟ ಮಾಡ್ಬೇಕಿಲ್ರಿ. ಟಿಕೆಟ್ ತೊಗೊಂಡು ಮುಂದೆ ನೋಡಿದೆ, ಅಲ್ಲಿ ಕ್ಯಾಶ್ ಕೌಂಟ್ರಿನ ಮೇಲೆ ಒಂದು ನೇಮ್ ಪ್ಲೇಟ್ ಇತ್ತು, ವರದರಾಜ್ ಬಾಣಾವರ್ ಅಂತೇಳಿ. ಅಪ್ಪ ಆಗಲಿ ನಮ್ಮ ಕನ್ನಡದವ್ರು ಇವರು ಅಂಥೇಳಿ ನೋಡು, ಆಮೇಲೆ ಮಾತಾಡ್ಸೋನು, ಹಿಂದಾಗಡೆ ಊಟ ಮಾಡಿ ಬರೋನು ಅಂಥೇಳಿ ಊಟ ಮಾಡಿ ಬಂದ ನಮಸ್ಕಾರ ರೀ ಸರ ಅಂತಂದೆ. ಕ್ಯಾಶ್ ಕೌಂಟ್ರ್ನಾಗ ಕೂತವ್ರು. ಅಲ್ರಿ ನಿಮ್ಮ ವರದರಾಜ್ ಬಾಣಾವರ್ ಅಂತೇಳಿ ಇಲ್ಲಿ ಬೋರ್ಡ್ ಹಾಕಿರಲ್ಲ, ಬಾಣಾವರದಾಗ ಎಲ್ಲ ಆತ್ರಿ, ನಮ್ಮೂರು ಬಾಣಾವರನೇ ಅಂತಂದ. ನಾ ಏನು ಬಾಣಾವರ, ಏನು ವರದರಾಜ ಅಲ್ರಿ, ಇಲ್ಲಾರ ನೇಮ್ ಪ್ಲೇಟ್ ಹಚ್ಚಿ ಐತಾರಲ್ಲ ವರದರಾಜ್ ಬಾಣಾವರ್, ವರದರಾಜ್ ಬಾಣಾವರ್ ಅಂತೇಳಿ ಬೋರ್ಡ್ ಕಾಣತೈತಿ. ಏ ಸರಿ, ಕನ್ನಡ ಬರ್ತೈತಿ ನಿಮ್ಗೆ? ವರದರಾಜ್ ಬಾಣಾವರ ಅಲ್ಲ, ವಾರದ ರಜಾ ಭಾನುವಾರ. ಮುಂದಿನ ಜೋಕ್ ನೋಡ್ರಿ, ಸ್ಕೂಲ್ನಾಗ ಒಮ್ಮೆ ಟೀಚರ್ ಕೇಳಿದ್ರು, ನಮ್ಮ ಕರ್ನಾಟಕದಲ್ಲಿ ಅತಿ ಪ್ರಸಿದ್ಧವಾದ ಕಾರಂಜಿ ಯಾವ್ದು ಅಂತ ಹೇಳಿ. ಯಾವ ಹುಡುಗರು ಒಳ್ಳೆ ಸರಿ ಉತ್ತರ ಕೊಡ್ಲಿಲ್ಲ. ಕರೆಕ್ಟ್. ಒಬ್ಬ ಹುಡುಗ ಎದ್ ನಿಂತ ಭಾಳ ಧೈರ್ಯದಿಂದ ಎದ್ ನಿಂತ. ನಾನು ಹೇಳ್ತೇನೆ ಟೀಚರ್, ಯಾವ್ದಪ್ಪ ಪ್ರಸಿದ್ಧ ಯಾರಿಗೆ ಗೊತ್ತಿಲ್ಲ ಅದ? ಮುನ್ಸಿಪಾಲ್ಟಿ ಪೈಪ್ಲೈನಾ? ಎಲ್ಲ ಕಡೆನೂ ಹಾರ್ತಿರ್ತಾನೆ ನೀರು. ಅವಾಗ ಟೀಚರಿಗೆ ಸಿಟ್ಟು ಬಂದ್ಬಿಟ್ಟು, ಯಾಕೋ ಕರ್ನಾಟಕ ನಮ್ಮ ಮೈಸೂರು ಬೃಂದಾವನ ಗೊತ್ತಿಲ್ಲ ನಿನಗೆ? ಬೃಂದಾವನದಾಗೂ ನೀರು ಬಿಟ್ರೆ ಅಲ್ರಿ ಕಾರಂಜಿ ಯಾರು ಅಂತ. ಮತ್ತು ಒಮ್ಮೆ ನಮ್ಮ ಸೌಮ್ಯ ಮತ್ತು ರಾಮ್ಯ ಭಾಳ ಗೆಳೆಯರ ಅವರು. ಸೌಮ್ಯ ರಾಮ್ಯ ಭಾಳ ಗೆಳೆಯರ. ಇಲ್ಲಿ ಒಟ್ಟು ಬಿಟ್ಟಿರಂಗಿಲ್ಲ ಅವರು. ಒಮ್ಮೆ ಒಂದು ಫಂಕ್ಷನ್ಗೆ ಹೋಗಿದ್ರು. ಅವ ಸೌಮ್ಯ ಸ್ವಲ್ಪ ದೀಡ್ಸಣೆ, ಅವ ಏನಾರ ಮಾಡ್ಕೊಂತಿರೋ ದೀಡ್ ಪಂಡಿತ. ಹೋದಲ್ಲಿ ಯಾರಿಗಾರ ಏನಾರು ಮಾತಾಡಿ ಏನಾರ ಹಂಚ್ಕೊಳ್ಳೋ ಮರ್ಯಾದೆ ತೋರಿಸ್ಕೊಳ್ಳೋದು ಭಕ್ತ. ಆ ಒಂದು ಫಂಕ್ಷನ್, ದೊಡ್ಡ ಫಂಕ್ಷನ್, ಭಾಳ ಮಂದಿ ಕೂಡಿದ್ರು. ಇವ ರಾಮ್ಯ ಅಲ್ಲಿ ಸುಮ್ಮನೆ ಕೂತಿದ್ದ. ಇವ ಯಾರ ಕಡೆಗೂ ಏನೋ ಒಂದು ದೀಡ್ಸಣೆ ಮಾತಾಡಿ ಅನ್ಸ್ಕೊಂಡ, ಮರ್ಯಾದೆ ತೋರಿಸ್ಕೊಂಡ. ರಾಮ್ಯಾಗ ಭಾಳ ಬೇಸರತ್ತ. ಹೊಳ್ಳಿ ಹೋಗು ಮುಂದೆ ಅಲ್ಲಿ ಎಲ್ಲಾರ ಒಮ್ಮೆ ಬಂದಾಗ ನೀನು ಸರಳ ದಾಖಲೆ ಐತಿನ ಏನಾರ ಒಂದು ಲಫಡ ಮಾಡವನೇ ನೀನು, ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಳ್ಳಿ ಅಂತಂದ ರಾಮ್ಯ. ಏ ನಿನಗೆ ಯಾಕೆ ಬುದ್ಧಿ ಇಲ್ಲೋ ತಮ್ಮ, ಅಷ್ಟೆಲ್ಲ ಮಾನ ಮರ್ಯಾದೆ ಇದ್ದು ಆದ್ರೆ ನಾನು ನಿಂದು ಗೆಳತನ ಮಾಡ್ತಿದ್ದೇನೆ ಅಂತ. ಥ್ಯಾಂಕ್ ಯು ಹೆಗ್ಡೆರ, ಥ್ಯಾಂಕ್ ಯು ಸೋ ಮಚ್. ಜೋಗ್ ಜಂಕ್ಷನ್ಯಾಗ ಇಂಥ ಜೋಕ್ಗಳನ್ನು ನಿಮ್ಮೂರಿನ ಬಂದಿರೋ ಬಂದು ಹೇಳ್ಬೋದು. ನಿಮ್ಮೂರಾಗ ಮಸ್ತ್ ಮನುಷ್ಯರಿದ್ರಂದ್ರೆ ದಯವಿಟ್ಟು ನಮಗೆ ಕಳಿಸ್ರಿ. ನಮ್ಮ ವಿವರಗಳು ಸಾಕಷ್ಟು ಸತ್ಯ ನಿಮ್ಗೆ ಹೇಳೀನಿ, ಮತ್ತೊಮ್ಮೆ ನೆನಪು ಮಾಡ್ಕೊಡ್ತೀನಿ. m2j@suvarnanews.in ಈ ಇಮೇಲ್ ಐಡಿಗೆ ನೀವು ವಿವರಗಳನ್ನು ಕಳಿಸ್ರಿ. ಅಷ್ಟೇ ಅಲ್ಲದೆ ಫೋನ್ ಮೂಲಕ ನೀವು ಫೋನ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಬರೀ SMS ಕಳಿಸ್ರಿ. ನಾನು ಜೋಕ್ಗಳನ್ನು ನಿಮ್ಮ ಹೆಸರಲ್ಲಿನ ಜೋಗ್ ಜಂಕ್ಷನ್ನಾಗ ಹೇಳ್ತೀನಿ. 9900980099 ಇದು ನಮ್ಮ ಫೋನ್ ನಂಬರು. ಬರ್ಕೋರಿ. ಅಲ್ಲಿ ತನಕ ಮುಂದೆ ನಾಳೆ ಮತ್ತು ಜೋಗ್ ಜಂಕ್ಷನ್. ನೀವು ಮುಂದ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ: ಮುಂದ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.